ನಾಯಕ್ ಅವರ 80ನೇ ಜನ್ಮ ದಿನಾಚರಣೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಂಭ್ರಮಿಸ್ತಕ್ಕಂಥ ಕೆಲಸ. ನಾವೆಲ್ಲರೂ ಸಂಭ್ರಮಿಸಬೇಕು. ನೀವು ಮದುವೆಗೆ ಆಗಿರ್ತೀರಿ, ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ತಾ ಇರ್ತೀರಿ, ಮಾಡಿದ್ದೀರಿ. ಆದರೆ ಈ ರೀತಿಯ ಅರ್ಥಗರ್ಭಿತವಾಗಿ ಯಾವ ಮದುವೆನೂ ನಡೆದಿಲ್ಲ ಅನ್ನೋದನ್ನ ನಮ್ಮ ಸುನಂದಾ ಜಯರಾಮ್ ಅವರ ಉದಾಹರಣೆ ಸಮೇತ. ಹೊಸ ರೀತಿಯ ಮತ್ತು ಹೊಸ ರೀತಿಯ ವಿಚಾರಗಳನ್ನ ಬಿಟ್ಟು ನಮ್ಮ ಕರ್ತವ್ಯ. ಮದುವೆ ಮನೆಯೇ ಮಾಡ್ಕೋಬೇಕು, ಹೊಲನೇ ಮಾಡ್ಕೋಬೇಕು ಅನ್ನುವಂತಹ ಈ ಕಾಲದಲ್ಲಿ ಮದುವೆ ಸರಳವಾಗಿ ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ ಇದನ್ನ ಮಾಡ್ತಾ ಇದ್ದೀವಿ. ಈ ಥರ ಸ್ವಾಭಿಮಾನದ ಗೌರವದ ಘನತೆಯ ಮದುವೆಗಳನ್ನು ಆಗಬೇಕು. ಇದೇ ನಿಜವಾದ ಮದುವೆ, ಇದೇ ನಿಜವಾದ ವಿಚಾರ ವೈಚಾರಿಕತೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. BT ಲಲಿತಾ ನಾಯಕ್ರವರು ಮಾಜಿ ಮಂತ್ರಿಗಳು, ಭಾಳ ಹೋರಾಟಗಾರರು. ಅವರ 80ನೇ ಹುಟ್ಟುಹಬ್ಬವನ್ನು ಅವರದೇ ಬಡಾವಣೆ ಹೆಸರಿನಲ್ಲಿರುವಂಥ BT ಲಲಿತಾ ನಾಯಕ್ ಬಡಾವಣೆಯಲ್ಲಿ 5 ಜೋಡಿಗಳಿಗೆ ಮಂತ್ರ ಮಾಂಗಲ್ಯದ ಮೂಲಕ ಸರಳ ವಿವಾಹವನ್ನು ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಡಾಕ್ಟರ್ BT ಲಲಿತಾ ನಾಯಕ್ ಅವರು ನಮ್ಮ ನಾಡಿನ ಹಿರಿಯ ಚೇತನ, ಕವಯಿತ್ರಿಯಾಗಿ, ಸಾಹಿತಿಯಾಗಿ, ಪತ್ರಕರ್ತೆಯಾಗಿ, ಶಾಸಕಿಯಾಗಿ, ಸಮಾಜ ಸಂಘಟನಾಕಾರ್ತಿಯಾಗಿ, ಸಮಾಜ ಸೇವಾಗಾರ್ತಿಯಾಗಿ ಬಹು ಮುಖವಾಗಿ ನಾಡಿಗೆ ಸೇವೆ ಸಲ್ಲಿಸಿದ್ದಾರೆ. ಅವರದು ಸಾರ್ವಜನಿಕ ಜೀವನ, ರಾಜಕೀಯ ಜೀವನ ಕಳಂಕರಹಿತವಾದದ್ದು, ನಾಡಿಗೆ ಮಾದರಿಯಾಗುವ ಹಾಗೆ ಅವರು ತಮ್ಮ ಸಾರ್ವಜನಿಕ ಜೀವನವನ್ನ ನಡೆಸಿಕೊಂಡು ಬಂದಿದ್ದಾರೆ. ಕರ್ನಾಟಕದ ಎಲ್ಲ ಜನಪರ, ಪ್ರಗತಿಪರ ಹೋರಾಟಗಳಲ್ಲಿ ಅವರು ಹೋರಾಟದ ಸಂಗಾತಿಯೇ ಆಗಿ ಹೆಸರು ಪಡೆದಿದ್ದಾರೆ. ಅವರ ಸರಳತೆ, ಪ್ರಾಮಾಣಿಕತೆ, ಬದ್ಧತೆ ಅನುಕರಣೀಯ. ಯುವ ಜನಾಂಗಕ್ಕೆ, ಯುವ ಹೋರಾಟಗಾರರಿಗೆ, ಯುವ ಸಮಾಜ ಸೇವಕರಿಗೆ ಡಾಕ್ಟರ್ BT ಲಲಿತಾ ನಾಯಕ್ರವರು ಒಂದು ಮಾದರಿ ಅನ್ನುವ ಹಾಗೆ ಅವರಿದ್ದಾರೆ. ಅವರ ಜೀವನ ಉದಾತ್ತವಾಗಿದೆ, ಅನುಕರಣೀಯವಾಗಿದೆ. ಆ BT ಲಲಿತಾ ನಾಯಕ್ರವರು ದೀರ್ಘಕಾಲ ನಮ್ಮೊಂದಿಗೆ ಇದ್ದು ಈ ನಾಡು ನುಡಿಯ ಸೇವೆ ಮಾಡಲಿ, ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿ ಅಂತೇಳಿ ಹೃತ್ಪೂರ್ವಕವಾಗಿ ಹಾರೈಸ್ತೇವೆ. ಡಾಕ್ಟರ್ BT ಲಲಿತಾ ನಾಯಕ್ರವರು ಸರಳ ವಿವಾಹದೊಂದಿಗೆ ಈ ಸಂದರ್ಭದ ಹುಟ್ಟುಹಬ್ಬ, ತಮ್ಮ 80ನೆಯ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಬೇಕು ಅನ್ನುವಂತಹ ಅವರ ಅಪೇಕ್ಷೆ ಏನಿದೆಯಲ್ಲ, ಅದು ಕೂಡ ಒಂದು ಅಭಿನಂದನಾರ್ಹವಾದಂಥ ಸಂಗತಿ. 3 ಜೋಡಿಗಳು ಇವತ್ತು ಜಾತಿ, ಧರ್ಮ, ಭಾಷೆ ಅದನ್ನ ಮೀರಿ ಒಂದು ಮಾನವೀಯ ತತ್ವದ ನೆಲೆಯಲ್ಲಿ ಸರಳ ವಿವಾಹ ಆಗಿದ್ದಾರೆ. ಸರಳ ವಿವಾಹ ಅನ್ನುವಂಥದ್ದು ನಮ್ಮ ಕಾಲಘಟ್ಟದ ಒಂದು ಆದರ್ಶ. ಆ ಆದರ್ಶವನ್ನ ಒಪ್ಪಿಕೊಂಡು ಆ ನೂತನ ಜೋಡಿಗಳು ಈ ಮದುವೆಯನ್ನ ಸ್ವೀಕರಿಸಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದಾಯಕ ಸಂಗತಿ. ನಾನು BT ಲಲಿತಾ ನಾಯಕ್ ಅಂತ 80 ವರ್ಷದ ಹುಟ್ಟುಹಬ್ಬ ಅಂತ ಮಾಡಿದರು. ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಯಾಕೆಂದರೆ ಮನುಷ್ಯನ ಬದುಕಿನಲ್ಲಿ ಈ ಹಬ್ಬಗಳು ಖುಷಿ ಕೊಡುವಂಥವು. ಆದರೆ ಇದನ್ನು ಮಾಡ್ತೀವಿ ಅಂತ ನಮ್ಮ ಟ್ರಸ್ಟ್ನವ್ರು ಹೇಳಿದಾಗ, ಹಾಗಾದರೆ ಈ ಒಂದು ಮಂಡ್ಯದ ಒಂದು ಬಡಾವಣೆಯಲ್ಲಿ ಹಿಂದೆ ನಾವು ಬಡ ಜನರಿಗಾಗಿ ಬಡದಾಡಿ ಇಲ್ಲಿ ಮಾಡಿಸಿದಂಥ ಒಂದು ಜಾಗ ಅದು ಕೊಂಪೆ ಆಗಿದೆ. ಈ ಒಂದು ನೆಪದಲ್ಲಿ ಶಾಸಕರು ಮಂತ್ರಿಗಳನ್ನು ಕರೆಸಿ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಮಾಡಿ ಸುಸಜ್ಜಿತವಾದಂಥ ಕಾಲೋನಿ ಆಗಬೇಕು ಅನ್ನೋ ಒಂದು ಬೇಡಿಕೆ ಇಡೋಣ. ಮತ್ತು ಇಲ್ಲೇ ಜನಗಳಿಗೂ ಒಂದು ಹೊಸ ಖುಷಿಯನ್ನು ಕೊಡೋಣ ಅಂತ ವಿಚಾರ ಮಾಡಿದ್ವಿ. ಅಷ್ಟರಲ್ಲಿ
ಯಾರು ಮದುವೆ ಮಾಡೋದಕ್ಕೆ ಸಿದ್ಧರಿಲ್ಲದಂಥ ಹಣದ ಕೊರತೆ, ತಂದೆ ತಾಯಿಗಳು ಒಪ್ಪಲ್ಲ ಅಥವಾ ಇಂಥ ಒಂದು ಬಡತನದ ಸ್ಥಿತಿಯಲ್ಲಿರುವಂಥ ಜನಗಳಿಗೆ ಮದುವೆ ಮಾಡಬೇಕಂತ ಯುವ ಜನರಿಗೆ ಅಂತ ಆ 5 ಜೋಡಿ ಮಾಡೋದಕ್ಕೆ ಇಷ್ಟಪಟ್ವಿ. 2 ಜೋಡಿ ಏನೇನೋ ಇದಾಯಿತು, ಈ 3 ಜೋಡಿ ಮದುವೆ ಮಾಡಿದ್ವಿ. ಅಂದರೆ ಸರಳ ಮದುವೆ ಉದ್ದೇಶ ಇಷ್ಟೇ, ಹಣ ಖರ್ಚು ಮಾಡ್ಕೋಬಾರ್ದು, ಅವರು ಸಾಲ ಮಾಡ್ಕೋಬಾರ್ದು, ಮನಸ್ಸನ್ನು ಖುಷಿಯಾಗಿ ಇಟ್ಕೊಂಡು ಅವರು ಜೀವನ ಮಾಡಬೇಕು ಅನ್ನುವಂಥದ್ದು. ಈ ಎಲ್ಲ ಕಾರಣಗಳಿಂದ ಇವತ್ತು ಈ ಬಡಾವಣೆಯಲ್ಲಿ ಮಾಡಿದ್ದೀವಿ. ಇದು ಇಲ್ಲಿಂದ 1-2 ವರ್ಷಕ್ಕೇ ಇದು ಒಳ್ಳೆಯ ಸುಸಜ್ಜಿತವಾದ ಕಾಲೋನಿ ಆಗೋ ರೀತಿಯಲ್ಲಿ ನಾವು ಸರ್ಕಾರದ ಸಹಕಾರ, ಸಂಘ ಸಂಸ್ಥೆಗಳ ಸಹಕಾರ ತಗೊಂಡು ಇದನ್ನು ಮಾಡ್ತೀವಿ. ನಮ್ಮ ಜೀವನದ ಉದ್ದೇಶ ಇಷ್ಟೇ, ಯಾರು ಕಣ್ಣೀರು ಇರುತ್ತೋ ಆ ಕಣ್ಣೀರು ಒರೆಸೋವಂಥದ್ದೇ ನಮ್ಮ ಹುಟ್ಟುಹಬ್ಬದ ಒಂದು ಸಂದೇಶ ಆಗಬೇಕು, ಅದರಿಂದ ಒಂದು ಉಪಯೋಗ ಆಗಬೇಕು ಅನ್ನುವಂಥದ್ದಷ್ಟೇ. ಅದನ್ನು ಮಾಡಿದಂಥ ಟ್ರಸ್ಟ್ನವರಿಗೆ, ಅಭಿಮಾನಿಗಳಿಗೆ ಏನೆಲ್ಲ ಸಹಕಾರ ಕೊಟ್ಟರು ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ರಾಮಕೃಷ್ಣ ಹೆಗಡೆ ಅವರು ಒಳ್ಳೆಯ ಒಬ್ಬ ಮೌಲ್ಯಾಧಾರಿತ ಮಂತ್ರಿಯಾಗಿದ್ದರು. ನಮ್ಮ ನಿಡುಮಾಮಿಡಿ ಶ್ರೀಗಳು ಅತ್ಯಂತ ಚಿಂತನಶೀಲರು. ಅವರು ಸ್ವಾಮೀಜಿಗಳಿದ್ದರೂ ಯಾವುದೇ ಮೂಢನಂಬಿಕೆಗೆ ಒಳಗಾಗ್ದೇನೆ ಬಹಳ ವಿಚಾರವಂತರಾಗಿ ನಮಗೆಲ್ಲ ಸಹಕಾರ ಕೊಟ್ಟವರು. ಅವರು ನಮಗೆ ಗುರುಗಳು ಅಂದರೆ ನಮ್ಮ ಪಾಠ ಹೇಳಿಲ್ಲ, ಅವ್ರ ಬದುಕೇ ನಮಗೆ ಆದರ್ಶ. ಆ ರೀತಿಯಲ್ಲಿ ಲಂಕೇಶ್ನಂಥವರು ಅಂಥ ಚಿಂತಕರ ಸಾಲಿನಲ್ಲಿ ನಾವು ಇದೀವಲ್ಲ ಅನ್ನೋದೇ ಒಂದು ಹೆಮ್ಮೆ. ನನ್ನಿಂದ ಯಾರಿಗಾದರೂ ಒಂದು 10 ಜನ ಹುಡುಗರು ತಯಾರಾದರೂ ಕೂಡ ಅದು ದೊಡ್ಡ ಸಾಧನೆ ಅಂತಲೇ ನಾನು ಭಾವಿಸ್ತೀನಿ. ಎಲ್ಲರೂ ಒಳ್ಳೆಯ ಚಿಂತನಶೀಲರಾಗಬೇಕು. ಮಾನವತೆ ಬಹಳ ಮುಖ್ಯ, ಜಾತಿ ನಮಗೆ ಮುಖ್ಯ ಅಲ್ಲ, ಮನುಷ್ಯ ಮುಖ್ಯ ಅನ್ನೋದನ್ನು ಇದ್ರ ಮೂಲಕ ಹೇಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇದನ್ನೆಲ್ಲ ಮಾಡಿದ್ದಕ್ಕೆ ಮೇಡಮ್ ಅವ್ರು ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾರೂ ಸಹ ಈ ರೀತಿಯಲ್ಲಿ ಮಾಡೋದಿಲ್ಲ, ಯಾಕಂದರೆ ಗಣ್ಯ ವ್ಯಕ್ತಿಗಳೆಲ್ಲ ಇವತ್ತಿನ ದಿನ ಅವ್ರ ಬರ್ತಡೇನ ದೊಡ್ಡ ಮಾಲ್ಗಳಲ್ಲೋ ಏನೋ ಯಾವುದೋ ಒಂದು ಪಾರ್ಟಿ ಹಾಲ್ಗಳಲ್ಲೋ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಅಮ್ಮನವರು ಸರಳವಾಗಿ ಅವರ ಬರ್ತಡೇಯಿಂದ ಇನ್ನೊಬ್ಬರಿಗೆ ಜೀವನಕ್ಕೆ ಒಂದು ಅನುಕೂಲವಾಗಲಿ ಅನ್ನೋ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಈ ಥರದ ಸೆಲೆಬ್ರೇಷನ್ಸ್ಗಳು ನಮ್ಗೆ ಇನ್ನೂ ಹೆಚ್ಚಾಗಿ ಇರಬೇಕು ಅಂತ ನಾನು ಆಶಿಸ್ತೀನಿ. ಸೊ ಅಮ್ಮನಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ಕೊಡ್ತೀನಿ. ಇವಾಗ ಈ ಸರಳ ಮದುವೆ ಅನ್ನೋದ್ರಿಂದ ಸೊ ನಾವು ಸಾಲದ ಸುಳಿಯಿಂದ ಕೂಡ ಬದುಕ್ತಾ ಇದ್ದೀವಿ, ಅದರಿಂದನೂ ಪಾರಾಗ್ತಾ ಇದ್ದೀವಿ. ಇವಾಗ ಒಂದು ಮದುವೆ ಮಾಡಬೇಕು ಅಂದರೆ ಕನಿಷ್ಠ ಒಂದು 5 ಲಕ್ಷನಾದರೂ ನಾವು ಖರ್ಚು ಮಾಡಬೇಕು. ಇದು ಖರ್ಚು ಮುಕ್ತ ಸರಳ ವಿವಾಹ. ಹಾಗಾಗಿ ನಾನು ಅಮ್ಮನವರಿಗೆ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನಮ್ಮ ಥರನೇ ಸರಳ ಮದುವೆ ಆಗಲಿ, ಇನ್ನಷ್ಟು ಹೆಚ್ಚಾಗಿ ಆಗಲಿ ಅಂತ ನಾನು ಬಯಸ್ತೀನಿ. ಯಾರಿಗೂ ಹೊರೆಯಾಗದೆ, ತಂದೆ ತಾಯಿಗಳಿಗೆ ಒಂದು ಆರ್ಥಿಕವಾದ ಹೊರೆ ಆಗದೆ ಸರಳ ರೀತಿಯಲ್ಲಿ ಮದುವೆ ಆಗಿ ಅದ್ಧೂರಿಯಾಗಿ ಬದುಕನ್ನು ನಡೆಸಬೇಕು ಅನ್ನೋದು. ಮದುವೆ ಸರಳವಾಗಿ ಬದುಕನ್ನು ಅದ್ಧೂರಿಯಾಗಿ ನಡೆಸಲಿ ಅಂತ, ಸರಳವಾಗಿ ಆಗಿ ಅದ್ಧೂರಿಯಾಗಿ ಬದುಕಿ ಅಂತ ಹೇಳ್ತೀನಿ. ಜನರಿಗೆ